ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ ದೇವ್ರೆ, ಲೀಲಾತೆಗೆ ಮಾತು ಕೊಟ್ಟಿದ್ವಿ ಕೌಸಲ್ಯ ಅವ್ರನ್ನ ಅಂತರಾತ್ರಿ ಹತ್ರ ಮಾತಾಡಕ್ ಬಿಡಲ್ಲ ಅಂತ. ಈಗ ಅವರು ಮಾತಾಡ್ತೀನಿ ಅಂತ ಹೋಗಿದ್ದಾರೆ. ಏನು ಮಾಡೋದು? ಈಗ ನಾವು ಏನು ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಅದಕ್ಕೆ ಬೇರೆ ಯಾರಾದರೂ ಆಗಿದ್ರೆ ತಡಿಬೋದಿತ್ತು. ಅವರು ಲೀಲಾ ಅವ್ರ ತಾಯಿ, ನಾವಿನ್ನು ತಡೆಯೋಕ್ಕಾಗಲ್ಲ. ಇಷ್ಟಾದರೂ ಪ್ರಯತ್ನ ಪಟ್ಟಿದ್ದೀವಿ, ಇನ್ನಾಗದೇನ ನಾವೇನು ತಡೆಯೋಕ್ಕಾಗಲ್ಲ. ಅಯ್ಯಯ್ಯೋ, ಕೌಸಲ್ಯ ಅವ್ರು ಮಾಡೋ ಒಂದೇ ಒಂದು ಎಡ್ವಟ್ಟಿಂದ ಲೀಲಾತೆ ಮಾಡಿರತ್ತಾಗ ಎಲ್ಲ ನಾಶ ಆಗೋಗುತ್ತೆ. ಅಭಿ ಒಂದು ನಿಮಿಷ, ನಾನು ಕೊಡ್ತೀನಿ. ನಾನು ಆಗಲೇ ಹೇಳಿಲ್ವಾ ನಿಮ್ಮ ಜವಾಬ್ದಾರಿ ನಂದು ಅಂತ. ನೀವು ಸುಮ್ಮನೆ ಸ್ಟ್ರೈನ್ ಮಾಡ್ಕೋಬೇಡಿ, ಆಯ್ತಾ? ಅಂತ್ರ 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 ಏನಿದು? ಅಂತರ ಅಳಿಯಂದ್ರ ಸೇವೆ ಮಾಡ್ತಾ ಇದ್ದಾಳ? ಆಂಟಿ, ಲೀಲಾ ಅಲ್ಲೇ ಕೆಳಗಡೆ ಇದ್ದಾಳೆ. ಓಹೋ, ಅವಳನ್ನ ಕೆಳಗೆ ಕಳಿಸಿ ನೀನು ಮೇಲಿದ್ಯಾ? ಇವತ್ತು ಮಾತ್ರ ನೀನನ್ನು ಬಿಡಲ್ಲ ಕಡೆ. ಅಯ್ಯಯ್ಯೋ, ಏನಾಯ್ತು ನಿಮಗೆ? ಏನಿಲ್ಲ, ಚಿಕ್ಕ ಗಾಯ ಅಷ್ಟೇ. ನೋಡಿದ್ರ ಕರಳು ಅಂದರೆ ಸುಮ್ಮನೆ ಅಂತಾರ? ನಾನು ಮನೇಲಿದ್ರು ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬರೋ ಹಾಗೆ ಮಾಡಿಬಿಟ್ಟಿದೆ ಅಂದರೆ ಸಂಬಂಧ ಅಂದರೆ ಇದೆ ಅಲ್ವಾ? ನಿಮ್ಗಾಗಿರೋ ಗಾಯ ಚಿಕ್ಕದೇ ಇರ್ಬೋದು, ಆದರೆ ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ನಮ್ಮ ಕಣ್ಣಲ್ಲಿ ರಕ್ತನೇ ಬರುತ್ತೆ. ದೇವ್ರೆ, ಯಾಕಪ್ಪ ಇಂಥ ಒಳ್ಳೆ ಮನುಷ್ಯನಿಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ? ನೋಡಿ ಆಂಟಿ, ಒಬ್ರಿಗೆ ಸಂಬಂಧ ಇದ್ದು ಮತ್ತೊಬ್ರಿಗೆ ನೋವಾಗ್ತಿದೆ ಅಂದರೆ ಬಂದು ನೋಡಲ್ಲ. ಅಂಥದ್ರಲ್ಲಿ ನಿಮಗೆ ಸಂಬಂಧನೇ ಇಲ್ಲ, ಆದರೂ ಎಷ್ಟೊಂದು ನೊಂದ್ಕೋತಿದ್ದೀರಾ. ಯು ಆರ್ ರಿಯಲಿ ಗ್ರೇಟ್. ಯಾರು ಹೇಳಿದ್ದು ಸಂಬಂಧ ಇಲ್ಲ ಅಂತ? ಎಲ್ಲ ಹೇಳ್ತೀನಿ. ನಿಮ್ಮ ಹತ್ರ ತುಂಬ ಮಾತಾಡೋದಿದೆ, ಬನ್ನಿ. ಓ ನೋ, ಲೀಲಾ ಅವರು ಈ ಮನೆ ಒಂದಾಗಿರಬೇಕು. ನಿಮ್ಮ ಮನೆಯವ್ರು ಯಾರು ನೋವು ತಿನ್ನಬಾರ್ದು ಅಂತ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೋ ಅದೆಲ್ಲ ಅವ್ರ ಅಮ್ಮನಿಂದನೇ ನಾಶ ಆಗುತ್ತೆ. ಪಾಪ ಲೀಲಾ ಅವರು ಮೊದಲೇ ನೊಂದಿದ್ದಾರೆ. ಇದ್ರ ಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಲೀಲಾ ಅವ್ರಿಗಾಗೋ ಆಘಾತನ ನಾವು ಯಾರಿಂದನೂ ತಡೆಯೋಕ್ಕಾಗಲ್ಲ. ನೀನೇನೋ ಹೇಳ್ಬಿಡಿ, ನನಗೆ ಭಯ ಆಗತ್ತೆ. ಯಾಕಮ್ಮ, ಯಾಕೆ ಭಯ ಆಗತ್ತೆ? ಏನಾಯ್ತು? ಅಜ್ಜಿ, ಏನಿಲ್ಲ, ಸುಮ್ಮನೆ ಮಾತಾಡ್ತಿದ್ವಿ ಅಷ್ಟೇ. ನಿಮ್ಮ ಮುಖದಲ್ಲಿರೋ ಗಾಬರಿನೇ ಹೇಳ್ತಿದೆ ಏನೋ ಅನಾಹುತ ಆಗಿದೆ ಅಂತ. ನನ್ನಿಂದ ಯಾಕೆ ಮುಚ್ಚಿಡ್ತಿದ್ದೀರಾ? ಏನಾಯ್ತು ಹೇಳಿ. ಅಜ್ಜಿ, ಅದು ಕೌಸಲ್ಯ ಅವರು ಮನೇನೆ ಶೇಕ್ ಮಾಡ್ಬೇಕಂತ ಹಾಟ್ ನ್ಯೂಸ್ ತೊಗೊಂಡು ಬಂದಿದ್ದೀನಿ. ನೀವು ನೋಡಿದ್ರೆ ತಂಪಾಗಿರುವಂಥ ಜ್ಯೂಸ್ ಕೊಡ್ತಾ ಇದ್ದೀರಾ. ನಾನು ಅಂತರನ ಹತ್ರ ಮಾತಾಡಬೇಕು. ಅಯ್ಯೋ ದೇವ್ರೆ, ಅಂತರ ಜೊತೆ ಹೊರಗಡೆ ಹೋಗೋಕ್ಕಾಗಲಿಲ್ಲ ಅನ್ನೋ ಒಂದು ಸಣ್ಣ ಕಾರಣಕ್ಕೆ ರಾಮ್ ಅಷ್ಟೊಂದು ನೊಂದ್ಕೊಂಡ. ಇನ್ನು ಅಂತರಾಗಿ ವಿಷಯ ಗೊತ್ತಾಗಿ ಅವಳೇನಾದರೂ ಕೈ ತಪ್ಪು ಹೋದರೆ
ನನ್ನ ಮಗ ಉಳಿತಾನ? ಅಜ್ಜಿ ನೀವೇನು ಹೆದರ್ಬೇಡಿ, ನಾವೆಲ್ಲ ಇದೀವಿ ತಾನೆ. ಅಂತರ ಅಮ್ಮಂಗೆ ವಿಷಯ ಗೊತ್ತಾಗ್ದಿರೋ ಹಾಗೆ ನಾವು ನೋಡ್ಕೋತೀವಿ, ಸರಿನಾ? ಆಂಟಿ ಅದೇನು ವಿಷಯ ಅಂತ ಹೇಳಿ. ಹೇಳ್ತೀನಿ ಬನ್ನಿ. ಅಲ್ಲ ಆಗ್ಲಿಂದ ನೀವು ಅದನ್ನೇ ಹೇಳ್ತಿದ್ದೀರಾ, ಅದೇನು ಅಂತ ಹೇಳಿ. ಅಯ್ಯೋ, ನಾನು ಹೇಳಿದ್ರೆ ನೀವು ಅದನ್ನು ನಂಬಲ್ಲ. ನಿಮ್ಗೆ ಗೊತ್ತಿರೋರು ಹೇಳಿದ್ರೇ ಅದನ್ನು ನಂಬೋದು. ನೋಡಿ ನೀವೇನು ಹೇಳ್ತಿದ್ದೀರೋ ನಂಗೊಂದು ಅರ್ಥ ಆಗ್ತಿಲ್ಲ. ಆಗುತ್ತೆ ಆಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಕ್ಷಣಗಣನೆ ಅಂತಾರಲ್ಲ, ಸತ್ಯ ಗೊತ್ತಾಗೋದಕ್ಕೆ ಕ್ಷಣಗಣನೆ. ಈಗ ನೋಡಿ ಎಲ್ಲ ಗೊತ್ತಾಗುತ್ತೆ. ಎಲ್ರಪ್ಪ ಇದ್ದೀರಾ? ಅಯ್ಯೋ, ಎಲ್ಲಿ ಹೋದ್ರು ಇವರು? ಮಗನೇ, ಯಾರಿದಾರಲ್ಲಿ? ನೀವು ಏನು ಹೇಳಕ್ ಬಂದಿದ್ದೀರಾ? ಅದೇನು ಅಂತ ನೀವೇ ಹೇಳ್ಬಿಡಿ. ಅಯ್ಯೋ ಇರಿ ಅಂತ ಇಲ್ಲಿ ಎಲ್ಲೋ ಹೋಗಿದ್ದಾರೆ. ನೋಡಿ ಆಂಟಿ, ನನ್ಗೆ ಒಳಗಡೆ ತುಂಬ ಕೆಲಸ ಇದೆ. ನೀವೇನು ಮಾಡ್ತಿದ್ದೀರಾ, ನೀವೇನು ಹೇಳ್ತಿದ್ದೀರಾ ನಂಗೊಂದು ಅರ್ಥ ಆಗ್ತಿಲ್ಲ. ಪ್ಲೀಸ್ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಅಯ್ಯೋ, ಬಿಡಿಸಿ ಹೇಳೋದಕ್ಕೆ ಅಂತಾನೆ ಬಂದಿದ್ದಾರೆ, ಆದರೆ ಅವರೇ ಕಾಣ್ತಾ ಇಲ್ಲ. ಅಯ್ಯೋ, ಕೈಗೆ ಎತ್ಬಿಟ್ರೇನಪ್ಪ. ನಾನೇನೋ ಅಂದ್ಕೊಂಡು ಬಂದೆ, ನಿಮ್ಗೆ ಏನೇನೋ ಆಗ್ತಿದ್ಯಲ್ಲ. ನನ್ನ ಪ್ಲಾನ್ನ ಹಾಳು ಮಾಡಿದವ್ರು ಯಾರಿರ್ಬೋದು? ಅಮ್ಮ, ನೀನು ಹುಡುಕ್ತಾ ಇರೋದು ಇವರನ್ನೇ ಅಲ್ವಾ? ಓ, ಏನ್ರಪ್ಪ ನೀವಿಲ್ಲಿ? ನಮಸ್ತೆ ಮೇಡಮ್, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವಿಲ್ಲಿ ಯಾರು ಆಂಟಿ ಕರ್ಕೊಂಡು ಬಂದ್ರಾ? ಹೌದು ಹೌದು, ಇವರೇ. ನೋಡ್ರಪ್ಪ, ನೀವೇನೋ ಹೇಳಬೇಕು ಅಂತ ಇದ್ರಲ್ಲ, ಅದನ್ನ ಚಾಚು ತಪ್ಪದೆ ಒಂದು ಬಿಡದೆ ಎಲ್ಲ ಹೇಳ್ಬಿಡಿ. ನಿಮ್ಮನ್ನು ನೋಡಿ ತುಂಬ ದಿನ ಆಗಿತ್ತಲ್ಲ ಮೇಡಮ್, ಅದಕ್ಕೆ ಮಾತಾಡ್ಸ್ಕೊಳ್ಳೋಣ ಅಂತ ಅನ್ಕೋತಿದ್ವಿ. ಅಷ್ಟೊಳಗಡೆ ಕೌಸಲ್ಯ ಮೇಡಮ್ ಸಿಕ್ಕಿದ್ರು. ಅವರು ನಿಮಗೆ ತುಂಬ ಗೊತ್ತಿರೋರೆ ಅಂತ ಹೇಳಿ ಪಾಪ ಇಲ್ಲಿ ತನಕ ಕರ್ಕೊಂಬಂದ್ರು ಮೇಡಮ್. ಅಯ್ಯೋ, ಇನ್ನೂ ಇದೆಯಲ್ಲಪ್ಪ, ಅದನ್ನ ಹೇಳಿ. ಅದೇ ಮೇಡಮ್, ಇಷ್ಟು ದೊಡ್ಡ ಮನೆಗೆ ಬಂದು ನಿಮ್ಮನ್ನು ಹೇಗೆ ಮೀಟ್ ಮಾಡೋದು ಅಂತ ಅನ್ಕೋತಿದ್ವಿ. ಅಷ್ಟೊಳಗಡೆ ದೇವ್ರ ಥರ ಕೌಸಲ್ಯ ಮೇಡಮ್ ಬಂದು ನಿಮ್ಮನ್ನು ಮೀಟ್ ಮಾಡೋಕೆ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆಂಟಿ, ನೀವು ಕರ್ಕೊಂಡು ಬಂದಿದ್ದು ನೋಡಿದ್ರೆ ನಾನು ಬೇರೆ ಏನೋ ಅಂದ್ಕೊಂಬಿಟ್ಟೆ. ಅಯ್ಯೋ, ಅದ್ರಲ್ಲಿ ಏನಿದೆ ಅಮ್ಮ, ಎಲ್ಲ ಅವ್ರ ಪ್ರೀತಿ ವಿಶ್ವಾಸ. ಹೌದು ಅಕ್ಕ, ಅಮ್ಮಂಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಅಂತ ಅಮ್ಮಂಗೆ ಗೊತ್ತಿಲ್ಲ ಅಲ್ವಾ ಅಮ್ಮ? ಅಷ್ಟು ಬೇಗ ಹುಡುಗರನ್ನ ರೆಡಿ ಮಾಡಿಬಿಟ್ಯಾ? ಅವ್ರನ್ನ ಒಪ್ಸೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತಿಲ್ಲ ನಿನಗೆ. ಅಷ್ಟು ಸುಲಭವಾಗಿ ಸೋಲ್ನ ಒಪ್ಕೊಳ್ಳೋದಿಲ್ಲ ಈ ಕೌಸಲ್ಯ. ಅಂತರ ಇನ್ನೊಂದು ವಿಷಯ. ಏನು ಹೇಳಿ ಆಂಟಿ? ಅವ್ರನ್ನ ಮೀಟ್ ಮಾಡಿ ತುಂಬ ದಿನ ಆಯಿತು ಅಂದ್ರಲ್ಲ, ಲಾಸ್ಟ್ ಯಾವಾಗ ಮೀಟ್ ಮಾಡಿದ್ದು ಅಂತ ನೆನ್ಪು ಮಾಡ್ಕೊಳ್ಳಿ. ಯಾವ್ದಾದ್ರು ಫಂಕ್ಷನಲ್ಲಿ ಮೀಟ್ ಮಾಡಿದ್ರಾ? ನಾಮಕರಣ, ನಿಶ್ಚಿತಾರ್ಥ, ಬರ್ತ್ಡೇ ಅಥವಾ ಮದುವೆ? ಮದುವೆ ಇಲ್ಲ. ಅಕ್ಕ, ನೀವು ಮೊದಲೇ ಈವೆಂಟ್ ಆರ್ಗನೈಸ್ ಮಾಡೋರು, ಯಾವ್ದ್ಯಾವ್ದೋ ಫಂಕ್ಷನ್ಗೆ ಹೋಗ್ತಾ ಇರ್ತೀರಾ. ಯಾವ ಫಂಕ್ಷನ್ ಅಂತ ಇವಾಗ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸಂಜೆ ಆಗೋಗುತ್ತೆ. ಪ್ಲೀಸ್, ಏಜ್ ಅವರು ಒಬ್ಬರೇ ಇದ್ದಾರೆ, ಅಲ್ಲಿ ಹೋಗಿ ನೀವು ಇಲ್ಲೇನು ಮಾಡ್ತಿದ್ದೀರಾ? ಓಹ್ ಹೌದಲ್ಲ, ನಾನು ಮರ್ತೇ ಬಿಟ್ಟಿದ್ದೆ. ಸರಿ, ನಾನಿನ್ನು ಬರ್ತೀನಿ. ನನ್ನನ್ನು ಹುಡ್ಕೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಪ್ಪ. ಪರವಾಗಿಲ್ಲ ಮೇಡಮ್, ಥ್ಯಾಂಕ್ ಯು. ಅಮ್ಮ ಅಮ್ಮ
ಲಕ್ಷ್ಮಿ, ಲೀಲಾ ಈ ಮನೇಲಿರೋವರೆಗೂ ಈ ಮನೆಗೆ ಯಾವ ಕೆಟ್ಟದೂ ಆಗೋದಿಲ್ಲ. ನಡಿ, ಒಳಗೆ ಹೋಗೋಣ. ಮಿಸ್ ಆಗಿದ್ದಿದ್ರೆ ಇವತ್ತು ಮನೆನೇ ಒಡೆದೋಗ್ತಿತ್ತು. ಅಂತರ ಅತ್ತೆ ಏನು ರಿಯಾಕ್ಟ್ ಮಾಡ್ತಿದ್ರು ಅಂತ ಯಾರು ಗೆಸ್ಸು ಮಾಡೋಕ್ಕಾಗ್ತಿರ್ಲಿಲ್ಲ. ಲೀಲಾ ಅಷ್ಟು ಸುಲಭವಾಗಿ ಸೋಲೊಪ್ಕೊಳ್ಳೋಳಲ್ಲ ಸರು. ಅದಕ್ಕೆ ಅವಳ ಜೊತೆಗೆ ಯುದ್ಧ ಮಾಡೋದಕ್ಕೆ ನನಗೆ ತುಂಬ ಖುಷಿಯಾಗೋದು. ಈಗ ಸದ್ಯಕ್ಕೆ ಆಟ ಮುಗ್ದಿದೆ. ಬಾ. ಅಲ್ಲ ಕಣೆ, ಅಮ್ಮ ಇನ್ನೊಂದು ಮಾತಾಡ್ಬೇಡ ನೀನು. ಅಂತರಾಗನ್ ಜೀವ ಉಳಿಸಿದ್ದಕ್ಕೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಮೇಡಮ್, ವಿಷಯ ಏನು ಅಂತ ಗೊತ್ತಾಯ್ತಲ್ಲ. ಇನ್ಮೇಲೆ ಅವ್ರು ಏನು ಹೇಳಿದ್ರು ಕೇಳೋದಿಲ್ಲ. ನಾವಿನ್ನು ಬರ್ತೀವಿ ಮೇಡಮ್. ಅಮ್ಮ ಬಾ, ನಾನು ನಿನ್ನ ಜೊತೆ ಮಾತಾಡ್ಬೇಕು. ಬಾ. ಮಂತ್ರನ ಕರ್ಕೊಂಡು ಹೋಗಿದ್ದಾರೆ. ಮುಖ್ಯವಾದ ವಿಷಯ ಅಂತ ಬೇರೆ ಹೇಳಿದ್ರು. ಅಕಸ್ಮಾತ್ ನನ್ನಲ್ಲಿಲ್ಲ ವಿಷಯ ಎಲ್ಲ ಗೊತ್ತಾಗ್ಬಿಟ್ರೆ ನೋ 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 ಮಂತ್ರಗೆ ಯಾವುದೇ ಕಾರಣಕ್ಕೂ ಯಾವ ವಿಷಯನೂ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಅವಳ ಪ್ರಾಣಕ್ಕೆ ಹಾನಿಯಾಗುತ್ತೆ. ಏನೇ ಆಗಲಿ ನಾನು ಇದನ್ನು ತಡೀಲೇಬೇಕು. ಎಸ್ ಎಸ್. ಇಲ್ಲ, ನನ್ನ ಮಾತು ಕೇಳು. ಅಮ್ಮ, ನೀನ್ ಮಾಡಿದ ನಾಟಕ ಎಲ್ಲ ನಾನು ನೋಡಿದ್ದಾಯ್ತು. ಇನ್ಮೇಲೆ ಯಾವತ್ತೂ ನಂಗೆ ನಿನ್ ಮೇಲೆ ನಂಬಿಕೆ ಬರಲ್ಲ. ಏನೇ ಮಾತಾಡ್ತಾ ಇದ್ಯಾ ನೀನು? ಇನ್ನೇನ್ ಮಾಡ್ಲಿ ಹೇಳು? ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಒಬ್ರಿಗೆ ನೋವು ಕೊಡದೆ ನಿಂಗೆ ಬದುಕಕ್ಕೆ ಬರಲ್ಲ ಅಲ್ವಾ? ಲೀಲಾ, ನೀನ ಮಾತಾಡ್ತಾ ಇರೋದು? ಏನೇ ಅನ್ಯಾಯ ಆದ್ರೂ ಸುಮ್ಮನೆ ಎದ್ದೋಳು. ಇವತ್ತು ನಿನ್ ನ್ಯಾಯ ಕೊಡ್ಸೋಣ ಅಂತ ಬಂದ್ರೆ ನಿಮ್ಮ ಅಮ್ಮನ ಜೊತೆನೆ ಜಗಳ ಆಡ್ತಾ ಇದ್ದೇನೆ. ನ್ಯಾಯನ ಯಾರಿಗೆ ಕೊಡಿಸ್ತೀನಿ ಅನ್ಕೊಂಡಿದ್ಯಾ? ನಿನ್ನ ಜೀವಕ್ಕೆ ಬೆಂಕಿ ಹಾಕಿ ಸುಟ್ರು ಯಾಕೆ ಅಂತ ಒಂದ್ ಮಾತು ಕೇಳಲ್ಲ. ಹಾಗೆ ಸುಟ್ಟು ಬೂದಿ ಆಗ್ಬಿಡ್ತೀನಿ. ಮನೆ ಜನದಲ್ಲಿ ಯಾರೊಬ್ರಿಗಾದ್ರೂ ನೀನ್ ನೋವು ಮಾಡಿದ್ರು, ತೊಂದರೆ ಮಾಡಿದ್ರು ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ. ನನ್ನ ಎದುರಿಗೆ ಯಾರೇ ನಿಂತ್ರು ನಾನು ಹೋರಾಡ್ತೀನಿ. ಯಾಕೆ ಅಂದ್ರೆ ಇದು ನನ್ನ ಮನೆ. ಏ ಹುಚ್ಚಿ, ನಾನು ಇದನ್ನ ಸಾಕಿದ್ದೀನಿ, ತಾಯಿ ತರ ಬೆಳೆಸಿದ್ದೀನಿ. ಬರೀ ಎಡವಟ್ ಮಾಡ್ಕೊಂಡು ಬದುಕ್ತಿದ್ದೀನಿ. ನಿನ್ನ ಪ್ರತಿ ಸಲ ತಪ್ಪು ಮಾಡ್ದಾಗ್ಲೂ ತಿದ್ದಿದ್ದೀನಿ. ಅಂಥದ್ರಲ್ಲಿ ಈ ಮನೆಗೋಸ್ಕರ ಅಮ್ಮನೇ ನೋಡಲ್ಲ, ಮಾತಾಡಲ್ಲ ಅಂತ ಇದೆಯಲ್ಲ. ಯಾವಾಗಲೂ ಮನೆ ಮನೆ ಅಂತ ಸಾಯ್ತಿಯಲ್ಲ. ಹೇಳು, ಈ ಮನೆ ನಿನಗೇನು ಕೊಟ್ಟಿದೆ? ಹೇಳೆ, ಏನು ಕೊಟ್ಟಿದೆ ನಿನಗೆ? ನಿಮ್ಮ ಅಮ್ಮನಕ್ಕಿಂತ ಈ ಮನೆಯವರೇ ದೊಡ್ಡವರಾಗೋದ್ರ ನಿಂಗೆ? ರಾಣಿ ತರ ಕಾಲ್ ಮೇಲೆ ಕಾಲ್ ಹಾಕೊಂಡು ಬದುಕಬೇಕಾದ ನೀನು ಆ ಪಟ್ಟಣ ಬೇರೆ ಯಾರಿಗೋ ಬಿಟ್ಕೊಟ್ಟು ಒಳ್ಳೆ ಸೇವಕಿ ತರ ಜೀವನ ಮಾಡ್ತಾ ಇದೆಯಲ್ಲ. ನಾಚಿಕೆ ಆಗಲ್ವಾ ನಿಂಗೆ? ನೀನು ಒಂದು ಹೆಣ್ಣ. ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಗಂಡನ್ ಮುಂದೆ ನಿಂತು ನಾನ್ ಬೇಕಾ ಅಥವಾ ಅವಳು ಬೇಕಾ ತೀರ್ಮಾನ ಮಾಡಿ ಅಂತ ಅಂದಿರೋದು. ಆದ್ರೆ ನೀನು ತ್ಯಾಗ ಮೂರ್ತಿ, ಒಳ್ಳೆಯಳು ಅಂದ್ಕೊಳ್ಳೋ ಚಟ ನಿನಗೆ. ಏಯ್, ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಈ ಮನೆ ನಿನಗೆ ಹಿಂದೆನೂ ಏನು ಕೊಟ್ಟಿಲ್ಲ, ಮುಂದೆನೂ ಏನು ಕೊಡಲ್ಲ. ನಿನ್ ಜೀವನನ ಸವಿಸ್ಕೊಂಡು ಬದುಕೋಕ್ಕಷ್ಟೇ ಈ ಮನೆ ನಿನ್ನನ್ನ ಬಳಸ್ಕೊಳ್ಳುತ್ತೆ. ಆದ್ರೆ ಈ ಮನೆ ನಿನಗೇನು ಕೊಡಲ್ಲ. ಮನೆ ಅಂತ ಮನೆ ಹುಚ್ಚಿ. ಅಮ್ಮ, ಇನ್ನೊಂದು ಮಾತಾಡ್ಬೇಡ ನೀನು. ಫಸ್ಟ್ ಆಫ್ ಆಲ್ ಇದು ನನಗೆ ಮನೆ ಅಲ್ಲ, ನನ್ನ ಪಾಲಿಗೆ ದೇವಸ್ಥಾನ.
ನನ್ನ ಮನ್ಸಾರೆ ಪೂಜ್ಸೋ ನನ್ನ ಗಂಡ ಇದ್ದಾರೆ. ಅವ್ರು ಯಾವ ಜಾಗದಲ್ಲಿರ್ತಾರೋ ಅದೇ ನನಗೆ ದೇವಸ್ಥಾನ. ಅವ್ರು ನನಗೆ ಗುರು ಆಗಿ ಜೀವನದ ದಾರಿ ತೋರಿಸ್ಕೊಟ್ಟಿದ್ದಾರೆ, ತಾಳ್ಮೆ ಕಳ್ಸಿಕೊಟ್ಟಿದ್ದಾರೆ. ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಜೀವನ ಏನು ಅಂತ ಕಲಿಸಿ ನನ್ನ ಜೀವ ಉಳಿಸಿ ನನ್ನ ಪಾಲಿಗೆ ದೇವ್ರಾಗಿದ್ದಾರೆ. ಅಂಥವ್ರ ಮನೆಗೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಗತ್ಯ ಬಿದ್ದರೆ ನನ್ನ ಸ್ವಂತದವ್ರನ್ನ ನಾನು ಕೇರ್ ಮಾಡಲ್ಲ. ಅಮ್ಮ, ಇನ್ಯಾವುದೇ ಕಾರಣಕ್ಕೂ ಏಜೆ ಮತ್ತೆ ಅಂತರಾಕನ ಮಧ್ಯ ಬರಬೇಡ. ನಿನ್ನ ಮನೆಗೆ ಹೋಗು. ನಿನ್ನ ಹತ್ರ ಈ ರೀತಿ ಮಾತಾಡೋಕ್ಕೆ ನಂಗೆ ತುಂಬ ನೋವಾಗ್ತಿದೆ. ಆದರೆ ಒಂದು ಮಾತು ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊ. ಇನ್ನು ಅಂತರಾಕ ಮತ್ತು ಏಜೆನ ಯಾವುದೇ ಕಾರಣಕ್ಕೆ ದೂರ ಮಾಡೋಕ್ಕೆ ಏನೇ ನಾಟಕ ಮಾಡಿದ್ರು ನೀನು ಮೊದಲು ನನ್ನನ್ನು ದಾಟಿ ಹೋಗಬೇಕು. ನೆನ್ಪಿಡ್ಕೊ ಪ್ಲೀಸ್. ಈ ವಿಷಯನ ನಂಗೆ ಮುಂದುವರ್ಸೋಕ್ಕೆ ಒಂಚೂರು ಇಷ್ಟ ಇಲ್ಲ. ಲೀಲಂಗೆ ನಾನೇನು ಕೊಟ್ಟಿಲ್ಲ, ಆದರೆ ಅವಳಿ ಮನೆಗೆಲ್ಲನೂ ಕೊಡ್ತಾ ಇದ್ದಾಳೆ. ಇದನ್ನು ನಾನು ಏನಂತ ಕರೀಲಿ? ಅಭಿ, ಎದ್ದು ಹೋಗಿದ್ರಾ? ಯಾಕೆ ಈ ಥರ ಓಡಾಡ್ತಿದ್ದೀರಾ? ಆರಾಮಾಗಿ ರೆಸ್ಟ್ ಮಾಡಬೇಕು ತಾನೆ. ನಿಮ್ಗೇನಾದರೂ ಬೇಕು ಅಂದರೆ ನನ್ನ ಹತ್ರ ಹೇಳಬೇಕಲ್ವಾ? ನಾನು ಇಲ್ಲೇ ಇದ್ದೀನಿ ತಾನೆ. ಇನ್ನೊಂದ್ಸಲ ನೀವು ಎದ್ದು ಓಡಾಡ್ಕೂಡ್ದು. ನನಗೆ ಹೇಳ್ತಿದ್ರಲ್ಲ, ನಾನು ಹೊರಗಡೆ ಹೋಗದೆ ಇದ್ರೆ ಅದು ನಿನಗೆ ಚಿಕ್ಕ ವಿಷಯ ಇರ್ಬೋದು, ನನಗದು ದೊಡ್ಡದು ಅಂತ. ಈಗ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಗಾಯ ನಿಮಗೆ ಚಿಕ್ಕದಿರ್ಬೋದು, ಈ ಪ್ರಪಂಚಕ್ಕೆ ಚಿಕ್ಕದಿರ್ಬೋದು, ಆದರೆ ನನಗಿದು ದೊಡ್ಡ ಗಾಯನೇ. ನಿಮ್ಗೊಂದು ಗೆರೆ ಬಿದ್ದರೂ ಕೂಡ ನಾನು ಸಹಿಸ್ಕೊಳ್ಳಲ್ಲ. ಇದನ್ನು ನೀನು ಅಂತರಾಗಿ ಹೇಳ್ತಿದ್ಯೋ ಅಥವಾ ಪ್ರಾರ್ಥನಾ ಆಗಿ ಹೇಳ್ತಿದ್ಯೋ? ಸಾರಿ, ನಾನು ತುಂಬ ಮಾತಾಡ್ಬಿಟ್ನಾ? ನಿಮ್ಗೇನಾದರೂ ಬೇಜಾರಾಯ್ತಾ? ನೋ ಆ್ಯಕ್ಚುಲಿ ನನಗೆ ಬರೀ ಕೇರ್ಗಿಂತ ಈ ಥರ ಇಂಟೆನ್ಸ್ ಕೇರ್ ತುಂಬ ಇಷ್ಟ. ಆ್ಯಂಡ್ ನಿನಗೂ ಇಷ್ಟ. ಇದು ಮತ್ತೆ ರಿಪೀಟ್ ಆಯ್ತಲ್ಲ, ಅದಕ್ಕೆ ಕೇಳಿದೆ. ನೀವು ನಿಮ್ಮ ಸ್ಟೈಲು ನನಗಂತೂ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಗುತ್ತೆ. ನಿಮ್ಮ ಥರ ಜಗತ್ತಲ್ಲಿ ಯಾರೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಲೀಲಾ ಮರಿ, ನಿಮ್ಮಮ್ಮ ನಿಮ್ಮ ಮನೆಗೆ ಬರದೇ ಇರೋ ಹಾಗೆ ನಾನು ತಡೆಯೋದಕ್ಕೆ ತುಂಬ ಪ್ರಯತ್ನ ಮಾಡಿದೆಮ್ಮ. ಆದರೆ ಸಾಧ್ಯ ಆಗಲಿಲ್ಲ ಮರಿ. ಅವಳಿಗೆ ನಮ್ಮ ಮಾತನ್ನು ಮೀರೋದು ಬಹಳ ಸುಲಭ ಆಗ್ಬಿಟ್ಟಿದೆ. ಅಪ್ಪ, ನೀನು ಯಾಕೆ ನೊಂದ್ಕೋತೀಯ? ಇಲ್ಲಿ ಇಷ್ಟು ಜನ ಇದ್ರೂ ಅಮ್ಮನ ತಡೆಯೋಕ್ಕಾಗಲಿಲ್ಲ. ಅಲ್ಲಿ ನೀನು ಮತ್ತೆ ಚುಕ್ಕಿ ಇಬ್ಬರೇ ಹೇಗೆ ತಡೆಯೋಕ್ಕಾಗುತ್ತೆ? ಅದು ಅಲ್ಲದೆ ಅಮ್ಮ ಅನ್ಕೊಂಡಿದ್ದು ಮಾಡೇ ಮಾಡ್ತಾಳೆ, ಅದು ನಮ್ಗೆಲ್ಲರಿಗೂ ಗೊತ್ತು ಅಲ್ವಾ? ಅಂದಾಗೆ ಅಂತರಂಗ ಏನಾದರೂ ವಿಷಯ ಗೊತ್ತಾಯ್ತೇನಮ್ಮ? ಇಲ್ಲಪ್ಪ, ಹಾಳು ಮಾಡಬೇಕು ಅಂತ ಒಬ್ಬರಿದ್ರೆ ಅದನ್ನ ಕಾಯಕ್ಕಂತ ಆ ದೇವ್ರಿರ್ತಾನೆ. ಯಾವ ತೊಂದರೆನೂ ಆಗಲಿಲ್ಲ. ಇಲ್ಲ ಮರಿ, ನಿನಗೆ ಅಪ್ಪ ಅನ್ನೋನು ಇದ್ರೂ ನೀನು ಕಷ್ಟಪಡೋ ಹಾಗಾಯ್ತಮ್ಮ. ನನ್ನನ್ನು ಕ್ಷಮಿಸ್ತೀಯಲ್ಲ ಮರಿ? ಅಪ್ಪ, ನೀನು ಈ ಥರ ಎಲ್ಲ ಮಾತಾಡಬೇಡ. ನೀನು ಅಳಬಾರ್ದು, ನೀನು ಧೈರ್ಯವಾಗಿರ್ಬೇಕು. ಲೀಲಾ? ಹಾಂ ಅಕ್ಕ, ಬನ್ನಿ. ಯಾರ ಹತ್ರ ಮಾತಾಡ್ತಿದ್ಯಾ? ಅಪ್ಪನ ಹತ್ರ ಮಾತಾಡ್ತಿದ್ದೆ. ಲೀಲಾ, ನಿಮ್ಮ ಅಪ್ಪನ ಹತ್ರ ನಾನು ಒಂದ್ಸಲ ಮಾತಾಡ್ಲಾ? ಅಯ್ಯೋ, ಕೇಳ್ತಿರಲ್ಲ, ನಮ್ಮಪ್ಪ ತುಂಬ ಒಳ್ಳೆಯವರು. ಒಂದು ನಿಮಿಷ ಅಪ್ಪ, ಅಂತರ ಅಕ್ಕ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಫೋನ್ ಕೊಡ್ತೀನಿ, ಮಾತಾಡಿ. ಹಾಂ,
ಕೊಡುಮ. ಹಲೋ ಅಪ್ಪಾಜಿ. ಲೀಲಾ, ನಾನು ಅಪ್ಪಾಜಿ ಅಂದ್ಬಿಟ್ಟೆ, ಅವ್ರೇನೋ ಬೇಜಾರು ಮಾಡ್ಕೊಳ್ಳಲ್ಲ ಅಲ್ವಾ? ಅಯ್ಯೋ ಅಕ್ಕ, ಅವ್ರಿಗೆ ಇನ್ನೂ ತುಂಬಾ ಖುಷಿ ಆಗುತ್ತೆ. ನೀವು ಮಾತಾಡಿ. ಅಂತರ ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಅಪ್ಪಾಜಿ, ನೀವು ಹೇಗಿದ್ದೀರಾ? ಯಾಕೆ ಇಷ್ಟು ದಿನ ಆದರೂ ಈ ಕಡೆ ಬರಲೇ ಇಲ್ಲ? ಹಾ, ನಾನು ಚೆನ್ನಾಗಿದ್ದೀನಮ್ಮ. ಅದು ಒಂದು ಸ್ವಲ್ಪ ಕೆಲಸ ಜಾಸ್ತಿ, ಅದಕ್ಕೆ ಟೈಮ್ ಆಗಿಲ್ಲ. ಪುರ್ಸೊತ್ತು ಮಾಡ್ಕೊಂಡು ಬರ್ತೀನಮ್ಮ. ಸರಿ ಅಪ್ಪಾಜಿ. ಅಪ್ಪಾಜಿ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಲೇಬೇಕು. ನೀವು ಲೀಲಾನ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಾ ಅಂದರೆ ನನಗೆ ಅವಳು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅವಳ ಮನಸ್ಸು ಇಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಕಾರಣ ನೀವು ಕೊಟ್ಟಿರೋಂಥ ಸಂಸ್ಕಾರ. ಅದಕ್ಕೆ ನಿಮ್ಗೊಂದು ದೊಡ್ಡ ಥ್ಯಾಂಕ್ಸ್. ನಮ್ಮ ಕೈಲಿ ಏನಿದೆ ಅಮ್ಮ, ಅಪ್ಪ ಅಮ್ಮ ಅನಿಸ್ಕೊಂಡವರು ಸಂಸ್ಕಾರನ ಕೊಡ್ತಾರೆ, ಆದರೆ ಅದನ್ನು ಮನಸ್ಸಿಗೆ ಹಾಕ್ಕೊಂಡು ಬೆಳೆಯೋರು ಇರಬೇಕು ಅಷ್ಟೇ. ಹೌದಪ್ಪಾಜಿ, ನೀವು ಹೇಳ್ತಿರೋದು ಅಕ್ಷರ ಸಹ ಸತ್ಯ. ಹಾಗೆ ಇನ್ನೊಂದು ವಿಚಾರ, ನೀವು ಲೀಲಾ ಬಗ್ಗೆ ಏನೂ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನನಗಂತೂ ಲೀಲಾನ ಒಂದು ನಿಮಿಷನೂ ಬಿಟ್ಟಿರೋಕ್ಕಾಗ್ತಿಲ್ಲ. ಅವಳನ್ನ ನಾವಿಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ. ಡೋಂಟ್ ವರಿ ಅಪ್ಪಾಜಿ, ಓಕೆನಾ? ನೀನಿಷ್ಟು ಧೈರ್ಯ ಕೊಟ್ಟರೆ ನಾನು ನೆಮ್ಮದಿಯಾಗಿರ್ಬೋದಮ್ಮ. ಸರಿ ಅಪ್ಪಾಜಿ, ನನ್ನ ಫೋನ್ ಲೀಲಾ ಕೊಡ್ತೀನಿ. ಬಾಯ್. ಹಾಂ ಅಪ್ಪ, ನಾನು ಆಮೇಲೆ ಮಾಡ್ತೀನಿ. ಹುಷಾರು ಮರಿ. ಬಾಯ್.